ಆರೋಪಿತರ ಮೇಲೆ ಪ್ರಕರಣ ದಾಖಲೆ ಆದಾಗ ಸುಳ್ಳು ವರದಿ ಸಲ್ಲಿಸಿದಾಗ ಈ ಮುಂಚೆ ಪೊಲೀಸರು ಯಾವುದೇ ಕ್ರಮ ತೆಗೆದುಕೊಂಡಂಥ ನಿದರ್ಶನಗಳು ಭಾಳ ಕಡಿಮೆ. ಆದರೆ ಈ ಪ್ರಕರಣದಲ್ಲಿ ಆರೋಪಿತರು ಸಂಚು ಮಾಡಿ ಒಬ್ಬ ಅಮಾಯಕ ಅಧಿಕಾರಿ ಶ್ರೀಯುತ ತುಕಾರಾಮ್ ಬಾಳೇಶಿ ಮಜ್ಗಿ ಎನ್ನುವರ ಮೇಲೆ 2014 ಮತ್ತು 15ನೇ ಸಾಲಿನಲ್ಲಿ ಲೈಂಗಿಕ ದೌರ್ಜನ್ಯ, ಜೀವ ಬೆದರಿಕೆ ಹಾಕುವ ಕುರಿತಂತೆ ಅಲ್ಲದೆ ಆತ್ಮಹತ್ಯೆಗೆ ಪ್ರಚೋದನೆ ಮಾಡಿದ್ದಾರೆ ಅಂತ 3 ಪ್ರಕರಣಗಳನ್ನು ದಾಖಲು ಮಾಡಿದ್ದರು. ಅದಾದ ನಂತರ ಈ ಕುರಿತಂತೆ ತಮ್ಮ ಎಲ್ಲ ಮೀಡಿಯಾಗಳಲ್ಲಿ ಈ ವಿಷಯ ಸಾಕಷ್ಟು ಚರ್ಚಿತ ವಿಷಯವಾಗಿತ್ತು. ಈ ಬಗ್ಗೆ ಸ್ವತಃ ಆಗಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಇವರಿಗೂ ಸಹ ಈ ಆರೋಪಿತರಲ್ಲಿ ಕೆಲವೊಂದು ಜನ ಭೇಟಿಯಾಗಿ ನ್ಯಾಯ ಕೊಡಿಸುವಂತೆ ಕೇಳಿಕೊಂಡಿದ್ದರು. ಅದೇ ರೀತಿ ಸನ್ಮಾನ್ಯ ಗೃಹ ಮಂತ್ರಿಗಳಿಗೆ ಮತ್ತು ಇಂಧನ ಸಚಿವರಿಗೆ, ಪೊಲೀಸ್ ಕಮಿಷನರ್ ಆದಿಯಾಗಿ ಎಲ್ಲರಿಗೂ ಸಹಿತ ಈ ವಿಷಯ ಕುರಿತಂತೆ ತಿಳಿಸಿ ಆ ಪ್ರಕರಣದ ಗಂಭೀರತೆಯನ್ನು ಅತ್ಯಂತ ಹೆಚ್ಚು ಮಾಡಿದ್ದರು. ಅದಾದ ನಂತರ ಪೊಲೀಸರು ಗೂಗಲ್ ಮ್ಯಾಪ್ ಆಧಾರದ ಮೇಲೆ, CDR ಆಧಾರದ ಮೇಲೆ ಹಾಗೂ ಸಂಬಂಧಪಟ್ಟ ವ್ಯಕ್ತಿಗಳ ಆಧಾರದ ಮೇಲೆ ಕೂಲಂಕಷವಾಗಿ ತನಿಖೆ ಕೈಗೊಂಡಾಗ ಅಂತಹ ಯಾವುದೇ ಪ್ರಕರಣಗಳು ನಡೆದೇ ಇರುವುದಿಲ್ಲ ಅಂತಂತ ಹೇಳಿ ಬಿ ವರದಿ ಅಂದರೆ ಸುಳ್ಳು ಪ್ರಕರಣಗಳು ಅಂತ ಹೇಳಿ ಮಾನ್ಯ ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಸಿದ್ದರು. ಆ ವರದಿಗಳ ಪೈಕಿ 2 ಪ್ರಕರಣಗಳ ಕುರಿತಂತೆ ಈ ಪ್ರಕರಣದ 1ನೇ ಆರೋಪಿ ಮಾನ್ಯ ಜಿಲ್ಲಾ ನ್ಯಾಯಾಲಯಕ್ಕೆ ಪರಿಷ್ಕರಣಾ ಅರ್ಜಿಯನ್ನು ಸಲ್ಲಿಸಿ ಆ ಪರಿಷ್ಕರಣಾ ಅರ್ಜಿಯಲ್ಲಿ ಈ ಪ್ರಕರಣದ ಕೆಲವೊಂದು ಆರೋಪಿತರುಗಳು ಅವರ ಪ್ರಚೋದನೆಯ ಮೇರೆಗೆ ನಾನು ಇಂತಹ ಸುಳ್ಳು ಪ್ರಕರಣಗಳನ್ನು ಈ ಪ್ರಕರಣದ ದೂರುದಾರರಾದ ಮಜ್ಗಿಯವರ ವಿರುದ್ಧ ನೀಡಿದ್ದೆ, ಅಂತಹ ಯಾವುದೇ ಘಟನೆಗಳು ನಡೆದಿಲ್ಲ, ಅದಕ್ಕಾಗಿ ನನಗೆ ಪಶ್ಚಾತ್ತಾಪ ಆಗಿದೆ ಅಂತ ನ್ಯಾಯಾಲಯದಲ್ಲಿ ಪ್ರಮಾಣ ಪತ್ರಗಳನ್ನು ಸಲ್ಲಿಸಿದ್ದಳು. ಆ ಪ್ರಮಾಣ ಪತ್ರಗಳ ಆಧಾರದ ಮೇಲೆ ಹಾಗೂ ಪೊಲೀಸ್ ಸಲ್ಲಿಸಿದ ಸುಳ್ಳು ಪ್ರಕರಣದ ವರದಿಗಳ ಆಧಾರದ ಮೇಲೆ ಈ ಪ್ರಕರಣದ ದೂರರಾದ ಮಜ್ಗಿಯವರು 3 ಪ್ರಕರಣಗಳನ್ನು ಆರೋಪಿತರ ವಿರುದ್ಧ ಸಲ್ಲಿಸಿದ್ದರು. ಆ ಪ್ರಕರಣಗಳ ತನಿಖೆ ಕಾಲಕ್ಕೆ ಈ ಪ್ರಕರಣದ ಕೆಲವೊಂದಿಷ್ಟು ಆರೋಪಿತರು ಮಾನ್ಯ ಉಚ್ಚ ನ್ಯಾಯಾಲಯ ಹಾಗೂ ಸರ್ವೋಚ್ಚ ನ್ಯಾಯಾಲಯದವರೆಗೆ ಅದನ್ನು FIR ಪ್ರತಿಗಳನ್ನು ಪ್ರಶ್ನಿಸಿ ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದರು. ಆದರೆ ನ್ಯಾಯಾಲಯವು ಆರೋಪಿತರ ವಿರುದ್ಧ ಯಾವುದಾದರೂ ಸಾಕ್ಷ್ಯಾಧಾರಗಳು ಕಂಡುಬಂದಲ್ಲಿ ಅವರ ವಿರುದ್ಧ ಕೂಡ ಕ್ರಮ ಕೈಗೊಳ್ಳಬಹುದಾಗಿದೆ ಅಂತ ಒಂದು ಷರತ್ತೊಂದಿಗೆ ಪ್ರಕರಣವನ್ನು ಮುಕ್ತಾಯಗೊಳಿಸಿದ್ದರು. ಆ ನಂತರ ಈ ಪ್ರಕರಣದ ತನಿಖೆಯನ್ನು ಆಗಿನ CPI ಜಗದೀಶ್ ಹಂಚನಾಳ್ ಅನ್ನುವರು ಪ್ರಕರಣದ ತನಿಖೆಯನ್ನು ಕೈಗೊಂಡು ಮಾನ್ಯ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪತ್ರವನ್ನು ಸಲ್ಲಿಸಿದ್ದರು. ಮತ್ತು ಈ ಪ್ರಕರಣವನ್ನು ದಾಖಲು ಮಾಡಿದಂಥ ಅಧಿಕಾರಿ ಶ್ರೀಯುತ ಟಿಂಗ್ರಿಕರ್ ಅನ್ನುವಂಥ ಇನ್ಸ್ಪೆಕ್ಟರ್ ಇದ್ದರು. ಅವರಿಬ್ಬರೂ ಕೂಡಿಸಿ ತನಿಖೆ ಕೈಗೊಂಡು 3 ಪ್ರಕರಣಗಳಲ್ಲಿ ದೋಷಾರೋಪಣಾ ಪತ್ರವನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದರು. ಮಾನ್ಯ ನ್ಯಾಯಾಲಯದಲ್ಲಿ ಮನವಿ ಸಲ್ಲಿಸಿ 3 ಪ್ರಕರಣಗಳನ್ನು ಸೇರ್ಪಡೆ ಮಾಡಿ ಒಂದೇ ಪ್ರಕರಣವನ್ನಾಗಿ ವಿಚಾರಣೆ ನಡೆಸುವಂತೆ ಕೂಡ ತನಿಖಾಧಿಕಾರಿಗಳು ವಿನಂತಿಯನ್ನು ಸಲ್ಲಿಸಿದ್ದರು. ಆ ವಿನಂತಿಯನ್ನು ಪುರಸ್ಕರಿಸಿ ಮಾನ್ಯ ನ್ಯಾಯಾಲಯ ಒಂದೇ ದೋಷಾರೋಪಣಾ ಪತ್ರವನ್ನು ಸಲ್ಲಿಸಲು ಅನುಮತಿ ನೀಡಲಾಗಿತ್ತು. ಆ ನಂತರ ಪ್ರಕರಣದ ವಿಚಾರಣೆ ಕಾಲಕ್ಕೆ ಈ ಪ್ರಕರಣದಲ್ಲಿ ಇನ್ನಿತರೆ ಆರೋಪಿತರಾದ 2ರಿಂದ 13ನೇ ಆರೋಪಿತರು ಕೂಡ ಆರೋಪಿತರ ಎಸಗಿದ್ದು ಆರೋಪ ಮಾಡಿದ್ದು ಕಂಡುಬಂದ ಹಿನ್ನೆಲೆಯಲ್ಲಿ ಅವರನ್ನು ಸಹ ಆರೋಪಿತರನ್ನಾಗಿ ಸೇರ್ಪಡಿಸುವ ಕುರಿತು
ಅಭಿಯೋಗದ ಪರವಾಗಿ ಸಲ್ಲಿಸಿದ ಅರ್ಜಿಯನ್ನು ಪುರಸ್ಕರಿಸಿದ್ದು. ಆ ಪ್ರಕಾರ ಈ ಎಲ್ಲ ಆರೋಪಿತರು ಈ ಪ್ರಕರಣದ ವಿಚಾರಣೆಯಲ್ಲಿ BV ಸಿಂಧು ಇವಳೊಂದಿಗೆ ಆರೋಪಿತರಾಗಿ ವಿಚಾರಣೆ ಎದುರಿಸಿದರು. ಈ ಪ್ರಕರಣಕ್ಕೂ ಕೂಡ ಪುನಃ ಮಾನ್ಯ ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯಕ್ಕೆ ಅವರನ್ನು ಸೇರ್ಪಡಿಸಿದ ಆದೇಶದ ಕುರಿತಂತೆ ಅವರು ಮೇಲ್ಮನವಿ ಸಲ್ಲಿಸಿದ್ದನ್ನು ಕೂಡ ಮಾನ್ಯ ಉಚ್ಚ ನ್ಯಾಯಾಲಯ ಹಾಗೂ ಸರ್ವೋಚ್ಚ ನ್ಯಾಯಾಲಯ ಪರಿಗಣಿಸಿರಲಿಲ್ಲ. ಆ ಕಾರಣದಿಂದ ಎಲ್ಲ ಆರೋಪಿತರ ವಿಚಾರಣೆ ನಡೆದು ಅಭಿಯೋಗದ ಪರವಾಗಿ 13 ಜನ ಸಾಕ್ಷಿಗಳನ್ನು ವಿಚಾರಣೆ ಮಾಡಿ 81 ಸಾಕ್ಷಿಗಳನ್ನು ದಾಖಲೆಗಳನ್ನು ಹಾಜರುಪಡಿಸಿದ್ದು ಮತ್ತು ಎದುರುದಾರರ ಪರವಾಗಿ ಅಂದರೆ ಆರೋಪಿತರ ಪರವಾಗಿ ಒಬ್ಬ ಸಾಕ್ಷಿಯನ್ನು ವಿಚಾರ ಮಾಡಿ 32 ದಾಖಲೆಗಳನ್ನು ಅವರು ಹಾಜರುಪಡಿಸಿದ್ದು. ಮಾನ್ಯ ನ್ಯಾಯಾಲಯ ಸಂಪೂರ್ಣವಾಗಿ ಪ್ರಕರಣದ ತನಿಖೆಯನ್ನು ಪರಿಶೀಲಿಸಿ ವಿಚಾರಣೆ ಕೈಗೊಂಡು ಎಲ್ಲ ಆರೋಪಿತರು ಇವತ್ತಿನ ದಿವಸ ಕಲಂ 120B 195 468 420 467 211 471 ರೆಡ್ ವಿತ್ 149 IPC ಅಡಿಯಲ್ಲಿ ಅಪರಾಧ ಎಸಗಿದ್ದಾರೆ ಅಂತ ಮೊನ್ನೆ ತೀರ್ಪನ್ನು ನೀಡಿದ್ದು ಇವತ್ತಿನ ದಿವಸ ಶಿಕ್ಷೆಯ ಪ್ರಮಾಣವನ್ನು ನೀಡಿದ್ದಾರೆ. ಸದರಿ ತೀರ್ಪಿನ ಅನ್ವಯ ಎಲ್ಲ ಆರೋಪಿತರು ಒಟ್ಟಾಗಿ 3 ವರ್ಷ 6 ತಿಂಗಳ ಜೈಲುವಾಸವನ್ನು ಅನುಭವಿಸಬೇಕು ಮತ್ತು 86,000 ರೂಪಾಯಿಗಳ ದಂಡವನ್ನು ನೀಡಬೇಕು ಅಂತ ಆದೇಶ ಮಾಡಿದ್ದು ಇರುತ್ತದೆ. ತಲಾ 86 ಪ್ರತಿಯೊಬ್ಬರು ಎಲ್ಲ 3 ವರ್ಷ ಅಂದರೆ ಪ್ರತಿಯೊಂದು ಕಲಂಗಳಡಿಯಲ್ಲಿ ಬೇರೆ ಬೇರೆ ಅವಧಿಗೆ ಶಿಕ್ಷೆಯನ್ನು ನೀಡಿದ್ದು ಎಲ್ಲ ಶಿಕ್ಷೆಗಳು ಒಂದೇ ಕಾಲಕ್ಕೆ ಜಾರಿ ಆಗ್ತಾ ಇರೋದರಿಂದ ಹೆಚ್ಚಿನ ಶಿಕ್ಷೆ ನೀಡಿದಂಥ 195 IPC ಮತ್ತು 420 IPC ಮತ್ತು 467 IPC ಕೆಲವೊಂದು ದಾಖಲೆಗಳನ್ನು ಕೊಟ್ಟೆಯಾಗಿ ಸೃಷ್ಟಿ ಮಾಡಿದ್ದರು. ಒಂದೇ ತೆರನಾದ ಶಿಕ್ಷೆ. ಯಾಕಂದರೆ ಎಲ್ಲ ಆರೋಪಿತರಿಗೂ ಅಪರಾಧಿಕ ಸಂಚು ಮಾಡಿದ್ದರಿಂದ ಅವರು ವೈಯಕ್ತಿಕವಾಗಿ ಹಾಗೂ ಸಾಮೂಹಿಕವಾಗಿ ಆರೋಪಿತರಾಗಿ ಕಂಡು ಬಂದಿದ್ದರಿಂದ ಫಿರ್ಯಾದಿಯನ್ನು ಈ ಹಿಂದಿನ BV ಸಿಂಧು ಅಂತಕ್ಕಂಥ 1ನೇ ಆರೋಪಿ ಸಲ್ಲಿಸಿದ್ದರೂ ಕೂಡ ಅದು ಒಂದು ಪ್ರಚೋದನೆಯ ಭಾಗವಾಗಿ ಸಂಚಿನ ಭಾಗವಾಗಿ ಆ ಒಂದು ಅಪರಾಧ ಎಸಗಿದ್ದರಿಂದ ಎಲ್ಲ ಆರೋಪಿತರು ಕೂಡ ಸಮಾನವಾಗಿ ಶಿಕ್ಷೆಯನ್ನು ಎದುರಿಸುವ ಸಾದಾ ಶಿಕ್ಷೆ. ಎಲ್ಲ ಪ್ರಕರಣಗಳಲ್ಲಿ ಅವರಿಗೆ ಮೇಲ್ಮನೆಗೆ ಹೋಗಲು ಅವಕಾಶ 3 ವರ್ಷದ ಮೇಲ್ಗಡೆ ಶಿಕ್ಷೆ ಮಾಡಿದ್ದರಿಂದ ಈ ಪ್ರಕರಣದಲ್ಲಿ ಈ ಕೆಳಗಿನ ನ್ಯಾಯಾಲಯಕ್ಕೆ ತಾನು ಮಾಡಿದ ಆದೇಶವನ್ನು ತಡೆ ಹಿಡಿಯುವಂಥ ಅಧಿಕಾರ ಇರುವುದಿಲ್ಲ. ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಅವರು ಮೇಲ್ಮನವಿ ಸಲ್ಲಿಸಿದ್ದಾಗೆ ಮುಂದಿನ ಕ್ರಮ ಯಾವ ರೀತಿ ಮಾನ್ಯ ಉಚ್ಚ ನ್ಯಾಯಾಲಯ ತೆಗೆದುಕೊಳ್ಳುತ್ತೆ ಅದರ ಆಧಾರದ ಮೇಲೆ ಮುಂದಿನ ಈ ಒಂದು ಪ್ರಕರಣ ಅತ್ಯಂತ ವಿಶೇಷವಾಗಿದ್ದು ನಾನು ತಮ್ಮಲ್ಲಿ ಪುನಃ ವಿನಂತಿಸಿಕೊಳ್ಳುವುದೇನೆಂದರೆ ಯಾವುದೇ ವ್ಯಕ್ತಿ ಅಮಾಯಕ ವ್ಯಕ್ತಿಯ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿದಾಗ ಆ ಒಂದು ಪ್ರಕರಣಕ್ಕೆ ವಿಪರೀತವಾದ ಒಂದು ಇದನ್ನು ಕೊಟ್ಟು ಹೈಪ್ ನೀಡಿ ಅಪರಾಧಿ ತಪ್ಪಿತಸ್ಥ ಅನ್ನುವರೆಗೆ ಈ ರೀತಿ ಮಾಡಿದ್ದು ಕಂಡು ಬರುತ್ತದೆ. ಇದೇ ಪ್ರಕರಣದಲ್ಲಿ ಸಹ ಯಾವುದೇ ಅಪರಾಧ ಎಸಗಿರದೇ ಇದ್ದರೂ ಕೂಡ ಒಬ್ಬ ಅಮಾಯಕ ಹಿರಿಯ ಮೇಲಾಧಿಕಾರಿ ವಿರುದ್ಧ ಸಂಚು ಮಾಡಿ ಅವರ ವಿರುದ್ಧ ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಇಂಥ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ಳಲು ವಿನಂತಿಸಿದಲ್ಲಿ ಒಬ್ಬ ಇಲಾಖೆಯ ಉಳಿದ ಅಧಿಕಾರಿಗಳು ಕೆಲಸ ಮಾಡದಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಅದಕ್ಕೆ ಈ ಪ್ರಕರಣ ಒಂದು ಸುಳ್ಳು ಆಪಾದನೆಗಳನ್ನು ನೀಡಿ ಪ್ರಕರಣದ ಹಿರಿಯ ಅಧಿಕಾರಿಗಳ ವಿರುದ್ಧವೇ ಆಗಲಿ ಅಥವಾ ಸಾಮಾನ್ಯ ಜೀವನದಲ್ಲೇ ಆಗಲಿ ಸುಳ್ಳು ಪ್ರಕರಣ ನೀಡಿದ ಪ್ರಕರಣಗಳಲ್ಲಿ ಶಿಕ್ಷೆ ಆಗಿದ್ದು ನನ್ನ ತಿಳಿದ ಮಟ್ಟಿಗೆ ಇದು ಅತ್ಯಂತ ರೇರೆಸ್ಟ್ ಪ್ರಕರಣ, ವಿರಳ ಪ್ರಕರಣ. ಆಟೋಮೆಟಿಕ್ 48 ತಾಸಿಗಿಂತ ಹೆಚ್ಚಿನ ಅವಧಿಯವರೆಗೆ ಅವರು ಜೈಲುವಾಸ ಅನುಭವಿಸಿದಲ್ಲಿ ಅವರ ಸೇವಾ ನಿಯಮಗಳ ಪ್ರಕಾರ ಅವರು
ಸಸ್ಪೆಂಡ್ ಆಗಲೇಬೇಕಾಗುತ್ತೆ. ಈ ಪ್ರಕರಣದಲ್ಲಿ ಅತ್ಯಾಚಾರದ ಗಂಭೀರ ಆರೋಪ ಇತ್ತು, ಅದ್ರ ಬಗ್ಗೆ ನ್ಯಾಯಾಲಯ ಅತ್ಯಾಚಾರದ ಗಂಭೀರ ಆರೋಪ ಈ ನ್ಯಾಯಾಲಯಕ್ಕಿಂತ ಮುಂಚೆ ಕೆಳಗಿನ ನ್ಯಾಯಾಲಯ ಅಂತ ಯಾವುದೇ ಪ್ರಕರಣ ನಡೆದಿಲ್ಲ ಅಂತಂತೆ ಹೇಳಿ ಪೊಲೀಸರು ಸಲ್ಲಿಸಿದಂಥ ಬಿ ವರದಿಯನ್ನು, ಅಂದರೆ ಸುಳ್ಳು ಪ್ರಕರಣ ಅಂತ ಸಲ್ಲಿಸಿದ ವರದಿಯನ್ನು ಮಾನ್ಯ ನ್ಯಾಯಾಲಯ ಒಪ್ಪಿಕೊಂಡಿತ್ತು. ಆದರೆ ಅದನ್ನು BV ಸಿಂಧು ಅಂದರೆ ಒಂದೇ ಆರೋಪಿ ಅದರ ಮೇಲ್ಮನವಿ ಸಲ್ಲಿಸಿ ಅಂತ ಯಾವುದೇ ಅತ್ಯಾಚಾರ ಮಾನಭಂಗ ಯಾವುದೇ ಘಟನೆ ನಡೆದಿಲ್ಲ. ಈ ಉಳಿದ ಆರೋಪಿತರ ಪ್ರಚೋದನೆಯ ಮೇರೆಗೆ ಮಾತ್ರ ನಾನು ಅವರ ಮೇಲೆ ಸುಳ್ಳು ಪ್ರಕರಣ ದಾಖಲು ಮಾಡಿದ್ದೆ ಅಂತ ಹೇಳಿ ಅತ್ಯಂತ ತನ್ನ ಪ್ರಮಾಣ ಪತ್ರದಲ್ಲಿ ನಿಶ್ಚಯವಾಗಿ ಹೇಳಿದ್ದರಿಂದ ಅದನ್ನು ಸಹ ಮಾನ್ಯ ನ್ಯಾಯಾಲಯ ಪರಿಗಣನೆಗೆ ತೆಗೆದುಕೊಂಡಿದೆ. ಮಾನ್ಯ ಈ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಶ್ರೀಮತಿ ಎಲ್ ವಿಜಯಲಕ್ಷ್ಮಿ ದೇವಿ ಇವರು ಪ್ರಕರಣದ ಸುದೀರ್ಘ ವಿಚಾರಣೆಯನ್ನು ನಡೆಸಿ ಪ್ರಕರಣ ಸುಮಾರು 2017ರಿಂದ ಹಿಡ್ಕೊಂಡು 2024ರ ಮಟ್ಟ ಸುಮಾರು 7 ವರ್ಷ ಸುದೀರ್ಘ ವಿಚಾರಣೆಯಾಗಿ ಆರೋಪಿತರು ತಪ್ಪಿತಸ್ಥರಂತೂ ಮಾನ್ಯ ನ್ಯಾಯಾಲಯ ತೀರ್ಪನ್ನು. ನನ್ನ ಹೆಸರು ಮುರಳೀಧರ್ ಕುಲಕರ್ಣಿ ಅಂತೇಳಿ. ಈ ಪ್ರಕರಣದಲ್ಲಿ ನನ್ನನ್ನು ಸರ್ಕಾರದವರು ವಿಶೇಷ ಸರ್ಕಾರಿ ಅಭಿಯೋಜಕರಂತ ಹೇಳಿ ನೇಮಿಸಿದ ಮೇರೆಗೆ ಮತ್ತು ಈ ಮುಂಚೆ ನಾನು ಸದರಿ ಪ್ರಕರಣದಲ್ಲಿ ಮತ್ತು ಇದೇ ನ್ಯಾಯಾಲಯದಲ್ಲಿ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಲಯದ ಸರ್ಕಾರಿ ಅಭಿಯೋಜಕ ಅಂತಂತೆ ಹೇಳಿ ಈ ಮುಂಚೆ ಕೆಲಸ ಮಾಡಿದ್ದೆ. ಆ ಒಂದು ಆಧಾರದ ಮೇಲೆ ನನಗೆ ವಿಶೇಷ ಸರ್ಕಾರಿ ಅಭಿಯೋಜಕರಂತ ಮಾನ್ಯ ನ್ಯಾಯಾಲಯ ನನ್ನನ್ನು ನೇಮಕ ಮಾಡಲಾಗಿದೆ.